ರೈತ ಬಂದರೆ ನಮಸ್ಕಾರ. ಯಾರೆಲ್ಲ ತಮ್ಮ ಹೆಸರಿನಲ್ಲಿ ಜಮೀನನ್ನು ಇಟ್ಕೊಂಡಿದ್ದೀರಾ, ನಿಮಗೆ ತಹಶೀಲ್ದಾರ್ಗಳು ಮತ್ತೆ ಕೃಷಿ ತೋಟಗಾರಿಕೆ ಅಧಿಕಾರಿಗಳು ಒಂದು ವಿಚಾರವನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಹಣ ಸಂದಾಯ ಆಗ್ಬೇಕಂತ ಹೇಳಿದ್ರೆ ಅಥವಾ DBT ಮುಖಾಂತರ ನೇರ ವರ್ಗಾವಣೆ ಆಗ್ಬೇಕಂತ ಹೇಳಿದ್ರೆ ನೀವು ಫ್ರೂಟ್ಸ್ ಐಡಿಗೆ KYC ಮಾಡಿಸ್ಬೇಕು. ಜೊತೆಗೆ ರೈತರ ಸಹಮತಿಯನ್ನು ನೀಡಬೇಕು ಮತ್ತು ನಿಮ್ಮ ಹೆಸರಿನಲ್ಲಿ ಎಷ್ಟೆಲ್ಲ RTCಗಳಿರ್ತವೆ ಅದರ ಎಲ್ಲಾ ಮಾಹಿತಿಯನ್ನ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ಕಂದಾಯ ಇಲಾಖೆಯಲ್ಲಿ ಹೋಗಿ ಫ್ರೂಟ್ಸ್ ಐಡಿಗೆ ಅಪ್ಡೇಟ್ ಅನ್ನ ಮಾಡಿಸ್ಬೇಕಂತ ಹೇಳಿ. ಇನ್ನು ಅಪ್ಡೇಟ್ ಮಾಡಿಸೋದು ಹೇಗೆ ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು, ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮ ಹೆಸರಿನಲ್ಲಿರುವಂತಹ ಅಷ್ಟು RTCಗಳನ್ನ ನೀವು ಒಂದ್ ಸೆಟ್ ತಗೊಂಡೋಗಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಸಂಬಂಧಪಟ್ಟಂತೆ ಯಾವುದೇ ಒಂದು ಇಲಾಖೆಯಲ್ಲಿ ನೀವು ಹೋಗಿ FIDಗೆ ನೀವು ಅಪ್ಡೇಟ್ ಅನ್ನ ಮಾಡಿಸುವಂಥದ್ದು. ಜೊತೆಗೆ OTP ಅನ್ನ ನೀಡಿ ರೈತರ ಸಹಮತಿಯನ್ನು ಕೂಡ ನೀಡುವಂಥದ್ದು. ಇಷ್ಟನ್ನ ಮಾಡಿದ್ರೆ ನಿಮ್ಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಈ ಬರ ಪರಿಹಾರ ಇರ್ಬೋದು, ಬೆಳೆ ವಿಮೆ ಇರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇರ್ಬೋದು, ಯಾವುದೇ ಒಂದು ಯೋಜನೆಯಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಸರಿಯಾದ ರೀತಿಯಲ್ಲಿ ಹಣ ವರ್ಗಾವಣೆ ಆಗುತ್ತೆ.